ಹೈವೇಯಲ್ಲಿ ಗಿರಿಗಿಟ್ಲೆ ಹೊಡೆದು ಕಾರೊಂದು ಪಲ್ಟಿಯಾಗಿರುವಂತಹ ಘಟನೆ ನಡೆದಿದೆ. ಹೆದ್ದಾರಿಯಲ್ಲಿ ಬಹಳ ವೇಗವಾಗಿ ಬರ್ತಿದ್ದ ಕಾರಿಗೆ ಬೈಕ್ ಒಂದು ಅಡ್ಡ ಬಂದಿದೆ. ಬೈಕ್ ಸವಾರನನ್ನ ಬಚಾವ್ ಮಾಡೋದಕ್ಕೆ ಹೋಗಿ ಡಿಕ್ಕಿ ಹೊಡೆದಿದೆ ಡಿವೈಡರ್ಗೆ ಆ ಕಾರು. ಈ ವೇಳೆ ಗಿರಿಗಿಟ್ಲೆ ಹೊಡೆದು ಪಲ್ಟಿಯಾಗಿದೆ. ಬೈಕ್ ಸವಾರನನ್ನ ಬಚಾವ್ ಮಾಡೋದಕ್ಕೆ ಹೋಗಿ ಡಿವೈಡರ್ಗೆ ಕಾರನ್ನ ಡಿಕ್ಕಿ ಹೊಡೆದಿದ್ದಾನೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರು ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದ 4 ಮಂದಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಕೌಡಿಯಾಳ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹುಮ್ನಾಬಾದ್ ಕಡೆಯಿಂದ ಬಸವ ಕಲ್ಯಾಣ ಕಡೆಗೆ ಈ ಕಾರ್ ಬರ್ತಾ ಇತ್ತು ಅಂತ ಗೊತ್ತಾಗಿದೆ. ಕಾರ್ ಪಲ್ಟಿಯ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ಪಲ್ಟಿ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಸದ್ಯ ಸ್ಥಳಕ್ಕೆ ಬಸವ ಕಲ್ಯಾಣ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಎಕ್ಸ್ಕ್ಲೂಸಿವ್ ಫುಟೇಜ್ ತೋರಿಸ್ತಾ ಇದ್ದೀವಿ. ವೇಗವಾಗಿ ಬರ್ತಾ ಇರುತ್ತೆ ಕಾರು. ಈ ಸಂದರ್ಭದಲ್ಲಿ ಒಂದು ಬೈಕ್ ಅಡ್ಡ ಬರುತ್ತೆ. ಆ ಬೈಕ್ನ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಆತ ನೇರವಾಗಿ ಡಿವೈಡರ್ಗೆ ಕಾರನ್ನು ಗುದ್ದಿದ್ದಾನೆ. ಪರಿಣಾಮ ಕಾರು ಒಂದು ಪಲ್ಟಿ ಹೊಡೆದಿದೆ. ಬಟ್ ಅದೃಷ್ಟ ಏನು ಅಂತಂದರೆ ಕಾರ್ನಲ್ಲಿದ್ದಂಥವ್ರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಯಾರಿಗೂ ಏನೂ ಪ್ರಾಣಾಪಾಯ ಸಂಭವಿಸಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ಮಠಪತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಯ್ಯ, ಇದು ಎಷ್ಟೊತ್ತಿಗೆ ನಡೆದಿದ್ದ ಘಟನೆ? ಆಮೇಲೆ ಆ ಕಾರ್ನಲ್ಲಿ ಯಾರ್ಯಾರು ಇದ್ರು, ಏನು ಡೀಟೇಲ್ಸ್ ಗೊತ್ತಾಗಿದೆ ಶಿವಯ್ಯ? ಪ್ರಭು, ಇದು ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ NH65 ನ ಕೌಡ್ಯಾಳ ಅಂತಿದೆ. ಅಲ್ಲಿ ಕೌಡ್ಯಾಳ ಗ್ರಾಮದ ಬಳಿ ನಿನ್ನೆ ಸಂಜೆ 4 ಗಂಟೆಗೆ ನಡೆದಿರುವಂತಹ ಈ ಒಂದು ಘಟನೆ. ಆ ಕಡೆ ಒಂದು ಹುಮ್ನಾಬಾದ್ ನಿಂದ ವೇಗವಾಗಿ ಇವಿನ ಶಿಫ್ಟ್ ಕಾರಲ್ಲಿ 4 ಜನ ಬರ್ತಾ ಇದ್ರು. ಮತ್ತೆ ಅದೇ ಒಂದು ರಸ್ತೆಯ ಭಾಗದಲ್ಲಿ ಸೈಡಿಗೆ ಒಂದು 2 ವೀಲರ್ ಇತ್ತು. ಆ 2 ವೀಲರ್ ಅನ್ನ ಅದೇನು ಬಚಾವ್ ಮಾಡ್ಲಿಕ್ಕೆ ಹೋಗಿ ಆತ ಕಾರ್ನಲ್ಲಿದ್ದ ವ್ಯಕ್ತಿ ಡಿವೈಡರ್ಗೆ ಡಿಕ್ಕಿ ಆಗುತ್ತೆ. ಡಿವೈಡರ್ಗೆ ಡಿಕ್ಕಿ ಆಗಿ ಜಂಪ್ ಆದ ತಕ್ಷಣ ಅಲ್ಲಿ ಅಂದ್ರೆ ತಕ್ಷಣ ಆ ಅಪಘಾತ ಆಗುತ್ತೆ. ಅದರಲ್ಲಿ 4 ಜನ ಪ್ರಯಾಣವನ್ನ ಮಾಡ್ತಾರೆ. ಅವರು ಭಾಲ್ಕಿ ಮೂಲದವರು ಅಂತ ತಿಳಿದು ಬಂದಿದೆ. ಆದ್ರೆ ಆ ಒಂದು ಕಾರ್ನಲ್ಲಿದ್ದವರಿಗೆ ಯಾರಿಗೂ ಏನೂ ಆಗಿಲ್ಲ. ಅದೊಂದು ಆಶ್ಚರ್ಯ. ಯಾಕಂತಂದ್ರೆ ಅಷ್ಟೊಂದು ಆ ಒಂದು ಅಪಘಾತದ ತೀವ್ರತೆಯಿಂದ ಕಾರಿನ 2 ಆ ಒಂದು ಗ್ಲಾಸ್ಗಳು ಕೂಡ ಅಲ್ಲೇ ಬಿದ್ದಿದ್ದಾವೆ. ಆದ್ರೆ ಕಾರಿನಲ್ಲಿ ಪ್ರಯಾಣ ಮಾಡ್ತಿರುವಂತಹ 4 ಜನರಿಗೆ ಯಾರಿಗೂ ಏನೂ ಆಗಿಲ್ಲ. ಈ ಕುರಿತು ಏನು ಟ್ರಾಫಿಕ್ ಪೊಲೀಸ್ನ ಸಿದ್ದೇಶ್ವರ ಅವರು ಬಸವ ಕಲ್ಯಾಣ ಟ್ರಾಫಿಕ್ PSI ಅವರು ಕೂಡ ಭೇಟಿಯನ್ನ ನೀಡಿದ್ರು. ಆದ್ರೆ ಯಾರಿಗೂ ಏನೂ ಆಗದ ಕಾರಣ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿಲ್ಲ. ಆದ್ರೆ ಆ 2 ವೀಲರ್ ಮೇಲೆ ಬರ್ತಿರುವಂತಹ ವ್ಯಕ್ತಿಗಳು ಯಾರು ಏನು ಅನ್ನೋದು ಕೂಡ ಅದ್ರ ಕೂಡ ಮಾಹಿತಿ ಏನು ಪೊಲೀಸರು ಕೂಡ ಗೊತ್ತಾಗಿಲ್ಲ, ಅವರಿಗೂ ಗೊತ್ತಾಗಿಲ್ಲ. ಒಟ್ಟಲ್ಲಿ ಏನು ಆ ಪ್ರಯಾಣ ಮಾಡ್ತಾ ಇದ್ರು 4 ಜನ, ಅವ್ರಿಗೆ ಯಾರಿಗೂ ಏನೂ ಆಗಿಲ್ಲ. ಹೀಗಾಗಿ ಈ ಕುರಿತು ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ. ಪ್ರಭು, ಓಕೆ, ಥ್ಯಾಂಕ್ ಯು ಶಿವಯ್ಯ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಡಿವೈಡರ್ಗೆ ಗುದ್ದಿ ಕಂಪ್ಲೀಟ್ ಆಗಿ ಕಾರ್ ನಜ್ಜುಗುಜ್ಜಾಗಿದೆ. ಆಮೇಲೆ ಹೇಗೆ ಗಿರಿಗಿಟ್ಲೆ ಹೊಡೆದಿದೆ ಅಂತ ನೀವು ಗಮನಿಸ್ಬೋದು. ಭಾಳ ಸ್ಪೀಡಲ್ಲಿದ್ದ ಕಾರ್ ಓಡಿಸ್ತಾ ಇದ್ದಂಥ ಡ್ರೈವರು ಸಡನ್ ಆಗಿ ಬೈಕ್ ಅಡ್ಡ ಬಂದಂಥ ಸಂದರ್ಭದಲ್ಲಿ ಆ ಬೈಕ್ನ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಆ ಕಾರ್ ಹೇಗೆ ಸ್ಕಿಡ್ ಆಗಿ ಡಿವೈಡರ್ಗೆ ಗುದ್ದಿ ಆ ಬದಿಲಿ ಹೋಗ್ತಾ ಇದ್ದಂಥ ಕಾರು, ಅಂದರೆ ಆ ಕಡೆ ಹೋಗ್ತಾ ಇದ್ದಂಥ ಆ ರೂಟಿಂದ ಈ ರೂಟಿಗೆ ಬಂದು ಜಂಪ್ ಆಗಿ ಬಿದ್ದಿರೋದು. ಅದು ಒಂದು 4-5 ಸಲ ಗಿರಿಗಿಟ್ಲೆ ಹೊಡೆದು 4 ಜನ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಂತೇಳಿ ಗೊತ್ತಾಗಿದೆ. ಬಟ್ ಅದೃಷ್ಟವಶಾತ್ 4 ಜನ ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ಗಾಯಗಳಾಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತೇಳಿ ಗೊತ್ತಾಗಿದೆ. ಬಸವ ಕಲ್ಯಾಣ ತಾಲೂಕಿನ ಈ ಕೌಡಿಯಾಳ ಗ್ರಾಮದ ಹೆದ್ದಾರಿ ಏನಿದೆ ಅಲ್ಲಿ ನಡೆದಿರುವಂಥ ಘಟನೆ ಇದು. ಯೂಶಲಿ ಸ್ಪೀಡಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲಿ ಅವ್ರ ಮೇಲೆ ಕಾರ್ ಹತ್ತಿಸ್ಬೇಕಾಗುತ್ತೋ ಅಂತೇಳಿ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಕಾರ್ ಕಂಟ್ರೋಲ್ ತಪ್ಪಿದೆ. ಪರಿಣಾಮ ಸ್ಕಿಡ್ ಆಗಿ ಆ ಬದಿಯಿಂದ ಹೋಗ್ತಾ ಇದ್ದಂಥ ಕಾರು ನೇರವಾಗಿ ಈ ಕಡೆ ರೂಟಿಗೆ ಬಂದಿದೆ.